ನಮಸ್ಕಾರ ವೀಕ್ಷಕರೇ, ನಕ್ಷತ್ರಾಮೃತ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿಚಕ್ರದ 3ನೇ ರಾಶಿ ಬುಧ ಗ್ರಹದ ಆಧಿಪತ್ಯವಿರುವ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರು ಎಂದರೆ ಜ್ಞಾನದ ಭಂಡಾರ, ಮಾತಿನ ಮಲ್ಲರು. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಯಾಕೆಂದರೆ ಇವರಲ್ಲಿ 2 ವಿಭಿನ್ನ ವ್ಯಕ್ತಿತ್ವಗಳಿರುತ್ತವೆ. ಹಾಗಾದರೆ ಮಿಥುನ ರಾಶಿಯವರ ಅಸಲಿ ಮುಖ ಯಾವುದು? ಇವರ ಶಕ್ತಿ ಮತ್ತು ದೌರ್ಬಲ್ಯಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಯೋಣ. ಬುಧನು ಬುದ್ಧಿಕಾರಕ. ಹಾಗಾಗಿ ಮಿಥುನ ರಾಶಿಯವರು ಮಾತಿನಲ್ಲಿ ಬಹಳ ಚತುರರು. ಇವರು ತಮ್ಮ ಮಾತಿನ ಮೋಡಿಯಿಂದಲೇ ಎಂತಹವರನ್ನು ಬೇಕಾದರೂ ಮರುಳು ಮಾಡಬಲ್ಲರು. ಸಮಾಜದಲ್ಲಿ ಎಲ್ಲರ ಜೊತೆ ಬೇಗನೆ ಬೆರೆಯುವ ಗುಣ ಇವರದ್ದು. ಇವರು ಹೊಸ ವಿಷಯಗಳನ್ನು ಕಲಿಯಲು ಯಾವಾಗಲೂ ಉತ್ಸುಕರಾಗಿರುತ್ತಾರೆ. ಇವರ ಗ್ರಹಣ ಶಕ್ತಿ ಬಹಳ ವೇಗವಾಗಿರುತ್ತದೆ. ಯಾವುದೇ ಸಮಸ್ಯೆಗೆ ತಕ್ಷಣ ಪರಿಹಾರ ಹುಡುಕುವ ಕಲೆ ಇವರಿಗೆ ಕರಗತ. ಗಾಳಿ ತತ್ವದ ರಾಶಿಯಾದ್ದರಿಂದ ಇವರು ಯಾವುದೇ ಪರಿಸ್ಥಿತಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಿಸಿಕೊಳ್ಳುತ್ತಾರೆ. ಇವರು ಬದಲಾವಣೆಯನ್ನು ಕಂಡು ಭಯಪಡುವುದಿಲ್ಲ. ಮಿಥುನ ರಾಶಿಯವರು ಪತ್ರಿಕೋದ್ಯಮ, ಮಾರಾಟ, ಬರವಣಿಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾಗಿ ಮಿಂಚುತ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ಇವರು ಬುದ್ಧಿವಂತ ಸಂಗಾತಿಯನ್ನು ಬಯಸುತ್ತಾರೆ. ಇವರಿಗೆ ಸ್ವಾತಂತ್ರ್ಯ ಎಂದರೆ ಪಂಚಪ್ರಾಣ. ಮಿಥುನ ರಾಶಿಯವರು ಎಷ್ಟೇ ಚತುರರು ಮತ್ತು ಬುದ್ಧಿವಂತರಾಗಿದ್ದರೂ ಅವರ ವಾಯು ತತ್ವ ಮತ್ತು ಬುಧ ಗ್ರಹದ ಪ್ರಭಾವದಿಂದಾಗಿ ಕೆಲವು ನಕಾರಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಇವರ ಚಂಚಲ ಮನಸ್ಸು. ಇವರು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಒಂದು ಕೆಲಸವನ್ನು ಉತ್ಸಾಹದಿಂದ ಆರಂಭಿಸುತ್ತಾರೆ, ಆದರೆ ಅರ್ಧಕ್ಕೆ ಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕುತ್ತಾರೆ. ಇವರ ರಾಶಿಯ ಗುರುತೇ ಜೋಡಿ. ಹಾಗಾಗಿ ಇವರಲ್ಲಿ ಯಾವಾಗಲೂ 2 ಮನಸ್ಸುಗಳಿರುತ್ತವೆ. ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಇವರು ಬಹಳ ಸಮಯ ವ್ಯರ್ಥ ಮಾಡುತ್ತಾರೆ ಮತ್ತು ಗೊಂದಲಕ್ಕೊಳಗಾಗುತ್ತಾರೆ. ಇವರಿಗೆ ಎಲ್ಲ ವಿಷಯಗಳ ಬಗ್ಗೆಯೂ ಸ್ವಲ್ಪ ತಿಳಿದಿರುತ್ತದೆ, ಆದರೆ ಯಾವುದರ ಬಗ್ಗೆಯೂ ಆಳವಾದ ಜ್ಞಾನವಿರುವುದಿಲ್ಲ. ಇವರಿಗೆ ಬೇರೆಯವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚು. ಇದು ಕೆಲವೊಮ್ಮೆ ಅನಗತ್ಯ ಹರಟೆ ಅಥವಾ ಗಾಳಿಮಾತುಗಳನ್ನು ಹಬ್ಬಿಸಲು ಕಾರಣವಾಗಬಹುದು. ಇವರು ಆ ಕ್ಷಣಕ್ಕೆ ಭರವಸೆಗಳನ್ನು ನೀಡುತ್ತಾರೆ, ಆದರೆ ಸಮಯ ಬಂದಾಗ ಅದನ್ನು ಮರೆಯುತ್ತಾರೆ ಅಥವಾ ಮಾತಿನಿಂದ ಜಾರಿಕೊಳ್ಳುತ್ತಾರೆ. ಇವರ ಮಾತು ಕ್ಷಣಕ್ಷಣಕ್ಕೂ ಬದಲಾಗುವುದರಿಂದ ಜನರು ಇವರನ್ನು ಪೂರ್ಣವಾಗಿ ನಂಬಲು ಹಿಂಜರಿಯುತ್ತಾರೆ. ಇವರ ಗಮನ ಗಾಳಿಯಂತೆ ಎಲ್ಲೆಡೆ ಹರಡಿರುತ್ತದೆ. ಒಂದು ವಿಷಯದ ಮೇಲೆ ದೀರ್ಘಕಾಲ ಏಕಾಗ್ರತೆ ವಹಿಸುವುದು ಇವರಿಗೆ ಹಿಂಸೆ ಎನ್ನಿಸಬಹುದು. ಇದರಿಂದಾಗಿ ಇವರು ಉತ್ತಮ ಅವಕಾಶಗಳನ್ನು ಕೈಚೆಲ್ಲುವ ಸಾಧ್ಯತೆ ಇರುತ್ತದೆ. ಈ ಗುಣಗಳನ್ನು ನೀವು ಸರಿಪಡಿಸಿಕೊಂಡರೆ ಮಿಥುನ ರಾಶಿಯವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಿಥುನ ರಾಶಿಯವರಲ್ಲಿರುವ ಚಂಚಲತೆ ಮತ್ತು ಗೊಂದಲಗಳನ್ನು ನಿವಾರಿಸಿ ಅವರ ಜೀವನದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ತರಲು ಕೆಲವು ಪರಿಣಾಮಕಾರಿ ಪರಿಹಾರಗಳು ಇಲ್ಲಿವೆ. ಮಿಥುನ ರಾಶಿಯವರ ಮನಸ್ಸು ಸದಾ ಓಡುತ್ತಿರುತ್ತದೆ. ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಚಂಚಲತೆ ಕಡಿಮೆಯಾಗುತ್ತದೆ. ಇವರಿಗೆ ಮರೆವು ಮತ್ತು ಗೊಂದಲ ಜಾಸ್ತಿ. ಹಾಗಾಗಿ ಪ್ರತಿದಿನ ಮಾಡಬೇಕಾದ ಕೆಲಸಗಳನ್ನು ಒಂದು ಡೈರಿಯಲ್ಲಿ ಬರೆದಿಡುವ ಅಭ್ಯಾಸ ಮಾಡಿಕೊಂಡರೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವುದಿಲ್ಲ. ಮಾತಿನ ಮಲ್ಲರಾದ ಇವರು ದಿನದಲ್ಲಿ ಕನಿಷ್ಠ 30 ನಿಮಿಷಗಳ ಕಾಲ ಮೌನವಾಗಿ ಇರಲು ಪ್ರಯತ್ನಿಸಬೇಕು. ಇದು ಅವರ ಶಕ್ತಿಯನ್ನು ವ್ಯರ್ಥವಾಗದಂತೆ ತಡೆಯುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಶಕ್ತಿ ಇರುವುದು ನಿಮ್ಮ ಮಾತಿನಲ್ಲಿ. ಆ ಮಾತನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಅಸಾಧ್ಯವಾದುದನ್ನು ಸಾಧಿಸಬಹುದು. ಗೊಂದಲ ಬಿಡಿ, ಗುರಿಯತ್ತ ನಡೆಯಿರಿ. ಮಿಥುನ ರಾಶಿಯವರು ಮನಸ್ಸು ಮಾಡಿದರೆ ಜಗತ್ತನ್ನೇ ಗೆಲ್ಲಬಲ್ಲರು, ಆದರೆ ಅದಕ್ಕೆ ಬೇಕಿರುವುದು ಸ್ವಲ್ಪ ಏಕಾಗ್ರತೆ ಮಾತ್ರ. ನಿಮ್ಮ ರಾಶಿ ಮಿಥುನವಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ನಕ್ಷತ್ರಾಮೃತ ಕನ್ನಡ. ಧನ್ಯವಾದಗಳು.